ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಂದಾದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಮ್ನೇಲಲ್ಲಿ ನೋಡಿರ್ತೀರ ನೀವು, ಏನು 5 ಲಕ್ಷನ ಪ್ರತಿ ಕುಟುಂಬಕ್ಕೆ ಕೊಡ್ತಾರ ಅಂತೇಳಿ ಅಂತ. ಏನಿದೆ 5 ಲಕ್ಷ ಅಂದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಣ ಅಂತಿದ್ದೀನಿ. ಫ್ರೆಂಡ್ಸ್, ಇವಾಗ ಏನು ಬಜೆಟ್ ಮಂಡನೆ ಆಗಲಿದೆ ಅಲ್ವಾ, ಆ ಮಂಡನೆಯಲ್ಲಿ ಆಗ ಏನು ಯಾವ್ಯಾವ ಯೋಜನೆಗಳು ನಮಗೆ ನಮ್ಮ ಬಡ ಕುಟುಂಬಕ್ಕೆ ಅಥವಾ ಮಧ್ಯಮ ವರ್ಗದವರಿಗೆ ಹೆಲ್ಪ್ ಆಗೋದನ್ನು ಆಲ್ರೆಡಿ ತಿಳಿಸಿದ್ದಾರೆ. ಇದನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾವುದಂತಂದರೆ ಕಿಸಾನ್ ಯೋಜನೆ ಅಂತ ಏನಿದೆ, PM ಕಿಸಾನ್ ಯೋಜನೆ ಅಂತ ಏನಿತ್ತಲ್ವ, ಅದು 6,000 ಇದ್ದಿದ್ದನ್ನು 8,000 ಜಾಸ್ತಿ ಮಾಡ್ತಾರಂತೆ. 8,000ನ ಜಾಸ್ತಿ ಮಾಡಿಬಿಟ್ಟು ಅದು ಒಂದು ಹೆಲ್ಪ್ ಆಗುತ್ತೆ ರೈತರಿಗೆ. ನೆಕ್ಸ್ಟು ಎರಡನೇದು ಬಂದುಬಿಟ್ಟು ಪ್ರತಿ ಕುಟುಂಬಕ್ಕೆ 5 ಲಕ್ಷ ಯಾವ ರೀತಿ ಕೊಡ್ತಾರಂದರೆ, ಈಗ ಆಲ್ರೆಡಿ ಇದೆ ಆಯುಷ್ಮಾನ್ ಭಾರತ ಅಂತೇಳಿ. ಆ ಆಯುಷ್ಮಾನ್ ಕಾರ್ಡಲ್ಲಿ ನಮಗೇನು ಆ ಕಾರ್ಡ್ ತಗೊಂಡು ಹೋಗಿ ತೋರಿಸ್ಕೊಂಡ್ರೆ ನಮ್ಮ ಮಧ್ಯಮ ವರ್ಗದವ್ರಿಗೂ ಮತ್ತು ಬಡ ಕುಟುಂಬದವ್ರಿಗೆ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಉಚಿತ ಚಿಕಿತ್ಸೆ ಮಾಡ್ತಾಯಿದ್ರು. ಅಂದರೆ 5 ಲಕ್ಷವರೆಗೂ. ಅಂದರೆ ಈಗ ಏನು ಮಾಡಿದರೆ 5 ಲಕ್ಷನ 10 ಲಕ್ಷವರೆಗೂ ಜಾಸ್ತಿ ಮಾಡಬೇಕಂತಿದ್ದಾರೆ. 10 ಲಕ್ಷ ಜಾಸ್ತಿ ಮಾಡಿದ್ರೆ ನಮ್ಮ ಇವಾಗ ಯಾವುದೋ ಒಂದು ಏನೋ ಆರೋಗ್ಯದಿಂದ ಬಳಲ್ತಾ ಇರ್ತೀವಿ, ಅನಾರೋಗ್ಯದಿಂದ, ಆಗ ನಮಗೆ ಹಾಸ್ಪಿಟಲಲ್ಲಿ ದುಡ್ಡಿಲ್ಲ, ಕಾಸಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಜಾಸ್ತಿ ಆಗೋದು ಕೂಡ ಕಾರಣ. ಅಂದರೆ ಬಡವ್ರಿಗೆ ಮಧ್ಯಮ ವರ್ಗದವ್ರಿಗೆ ಲಕ್ಷ ಬಂದುಬಿಟ್ರೆ ನಮಗೆ ಅದನ್ನು ವೆಚ್ಚನ ಭರಿಸೋದು ತುಂಬ ಕಷ್ಟ ಕೂಡ ಆಗುತ್ತೆ. ಆದ್ದರಿಂದ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಕೂಡ ಹೇಳ್ಬೋದು. ಒಂದು ಒಳ್ಳೆಯದೇ ಹೌದು ಇದು ನಮ್ಮ ಇವಾಗ ನಮಗೆ ಚಿಕಿತ್ಸೆಗೋಸ್ಕರ ಕೆಲವರೆಲ್ಲ ಪಾಲಿಸಿಗಳೆಲ್ಲ ಮಾಡಿರ್ತಾರೆ, ವಿಮಾ ಪಾಲಿಸಿಗಳೆಲ್ಲ ಮಾಡಿಸಿರ್ತಾರೆ. ನಮಗೆ ಬಡವರು ಮಧ್ಯಮ ವರ್ಗದವರು ಮಾಡ್ಸೋದಕ್ಕಾಗೋದಿಲ್ಲ ಅಂಥವ್ರಿಗೆ ಇದು ಒಂದು ಒಳ್ಳೆಯದೇ ಅಂತ ಹೇಳ್ಬೋದು. ಒಂಥರ ಪಾಲಿಸಿ ಥರನೇ ತುಂಬ ಒಳ್ಳೇದು ಅನಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಆಮೇಲೆ ಇಷ್ಟು ದಿನ 5 ವರ್ಷದಿಂದ 10 ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ. ತುಂಬ ಇನ್ನೂ ಅನುಕೂಲ ಆಯಿತು. ಆಮೇಲೆ ಇನ್ನೊಂದು ರಿಸ್ಟ್ರಿಕ್ಷನ್ಸ್ ಇತ್ತು ಆಗ, ಏನಂದರೆ 70 ವರ್ಷದ ಮೇಲ್ಪಟ್ಟಿರೋರಿಗೆ, ಏನು 70 ವರ್ಷ ಬದುಕ್ತೀವೋ ಇಲ್ಲ ಅಂತ ಅನ್ಕೋಬೇಡಿ, ಯಾಕಂದರೆ ಇರ್ತಾರೆ ಕೆಲವರೆಲ್ಲ ವಯಸ್ಸಾದವರು, ಅದು ಅವ್ರನ್ನೆಲ್ಲ ಸೇರಿಸಬಾರ್ದು, ಅವ್ರಿಗೆಲ್ಲ ಅಪ್ಲಿಕೇಬಲ್ ಆಗಲ್ಲ ಅಂತಿತ್ತು. ಬಟ್ ಈಗ ಹಂಗಿಲ್ಲ, ಅವ್ರ ಹೆಸರು ಕೂಡ ಅದರಲ್ಲಿ ಸೇರಿಸ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ರಾಷ್ಟ್ರಾಧ್ಯಕ್ಷೆ ದ್ರೌಪದಿಯವರು ಇದನ್ನ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತೇಳಿ. ಯಾರ್ಯಾರು ಇನ್ನೂ ನೀವು ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ಕೊಂಡಿಲ್ವೋ ಪ್ಲೀಸ್ ಮಾಡಿಸ್ಕೊಳ್ಳಿ. ವಯಸ್ಸಾದವ್ರ ಹೆಸರು ಕೂಡ ಸೇರಿಸಿ ಇದರ ಸದುಪಯೋಗನ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ. ಗೊತ್ತಿಲ್ಲದೆ ಇರ್ತಕ್ಕಂಥ ಬಡ ಕುಟುಂಬದವರಾಯಿತು, ಮಧ್ಯಮ ಕುಟುಂಬದವರಾಯಿತು, ಮತ್ತು ಎಲ್ಲರಿಗೂ ಅರ್ಥ ಆಗಲಿ, ಗೊತ್ತಾಗಲಿ, ಇನ್ನೂ ಜಾಸ್ತಿ ಮಾಡಿದ್ದಾರೆ ಅಂತೇಳಿ. ಯಾಕಂದರೆ ಚಿಕಿತ್ಸೆ ಅಂದರೆ ಅಷ್ಟು ಈಸಿ ಅಲ್ಲ. ಯಾಕಂದರೆ ಒಂದು ಹಾರ್ಟ್ ಪ್ರಾಬ್ಲಮ್ ಇತ್ತಂತ ಅನ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರೋ ಮಟ್ಟಿಗೆ ಅದು ವೆಚ್ಚ ಜಾಸ್ತಿನೇ ಹೌದು. ಇವಾಗ ಮಧ್ಯಮ ವರ್ಗದವರು ಅಥವಾ ಬಡ ಕುಟುಂಬದವರು ಅದನ್ನು ನೀಗ್ಸೋಕ್ಕಾಗಲಾರ್ದೆ ಅನುಭವಿಸ್ತಾರೆ, ಕೆಲವರು ಸತ್ತೋಗ್ತಾರೆ ಕೂಡ. ಆದರೆ ಈ ಕಾರ್ಡ್ ಮಾಡಿಸ್ಕೊಂಡ್ರೆ ನಮ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತಂದರೆ, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗೋದು ಕೂಡ ನಾವು ಇದನ್ನು ತೋರಿಸಿದ್ರೆ, ಕೆಲವೊಂದು ಹಾಸ್ಪಿಟ್ಲಲ್ಲಿ ಇರುತ್ತೆ ಸ್ಕೀಮು, ಆಗ ಅದನ್ನು ತೋರಿಸಿದ್ರೆ ಆ ಕಾರ್ಡಲ್ಲಿ 10 ಲಕ್ಷವರೆಗೂ ಫ್ರೀ ಇರುತ್ತೆ. ಇವಾಗ 3 ಲಕ್ಷ, 4 ಲಕ್ಷ, 5 ಲಕ್ಷವರೆಗೂ ಇರುತ್ತೆ, ಇನ್ನೂ ಜಾಸ್ತಿ ಕೂಡ ಇರುತ್ತೆ. ಕೆಲವೊಂದು ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಕಾರ್ಡ್ ಬಂದುಬಿಟ್ಟು ನಮ್ಮ ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳಿಗೆ ಒಂದು ತುಂಬ ಉಪಯುಕ್ತವಾಗಿದೆ ಅಂತ ಕೂಡ ಹೇಳ್ಬೋದು. ಎಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಹೊಸ ಅಪ್ಡೇಟ್ಗಳಿಗಾಗಿ ನಂದಾದೀಪ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮಾಹಿತಿಗಳನ್ನು ತರ್ತಾ ಇರ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.